ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಎಲ್ಲರೂ ಕೂಡ 2026-27ನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಿ. ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ದಟ್ ಮೀನ್ಸ್ ರೆಗ್ಯುಲರ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಅಥವಾ ಈ ವರ್ಷ ಪರೀಕ್ಷೆಯನ್ನು ಡೈರೆಕ್ಟಾಗಿ ಕಟ್ಟಿರೋರಾಗಿರ್ಬೋದು, ತುಂಬ ವರ್ಷಗಳ ನಂತರ ಗ್ಯಾಪ್ ಮಾಡಿಕೊಂಡು ಕಟ್ಟಿರ್ತೀರಿ. ಸೊ ಇತಿಹಾಸ ವಿಷಯದಲ್ಲಿ ಏನು ಓದಬೇಕು, ಯಾವ ರೀತಿಯಾಗಿ ಓದಬೇಕು ಅನ್ನುವಂತಹ ಏನಾದರೂ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅನ್ನೋದಿದ್ರೆ ಪಲ್ಲವಿ ಟ್ಯುಟೋರಿಯಲ್ ಚಾನಲಲ್ಲಿ ನಿಮಗೆ ಈ ವರ್ಷ ನೀವು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಅಧ್ಯಾಯದಲ್ಲೂ ಕೂಡ ಯಾವ ರೀತಿಯಾಗಿ ಪ್ರಶ್ನೆಗಳಿಗೆ ರೆಡಿ ಆಗಬೇಕು, ನಿಮಗೆ ಎಕ್ಸಾಮ್ ಪ್ಯಾಟರ್ನ್ ಕೂಡ ಚೇಂಜ್ ಆಗಿದ್ದು ಗೊತ್ತಿರುತ್ತೆ. ಸೊ ರೆಗ್ಯುಲರ್ ಸ್ಟೂಡೆಂಟ್ಸಿಗೆ ಗೊತ್ತಿದೆ ಎಷ್ಟು ವರ್ಷದಿಂದ ಚೇಂಜ್ ಆಗಿದೆ ಅಂತ, ಬಟ್ ಹೊಸದಾಗಿ ಎಕ್ಸಾಮನ್ನು ಕಟ್ಟಿರೋರಿಗೆ ನಾವೆಲ್ಲ ಮುಂಚೆ ಓದುವಾಗ ಏನಿತ್ತು ಆ ಪ್ಯಾಟರ್ನ್ ಇರೋದಿಲ್ಲ. ಬಹು ಆಯ್ಕೆ ಪ್ರಶ್ನೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, 1 ಅಂಕ, 2 ಅಂಕ, 5 ಅಂಕ, 10 ಅಂಕ, ಕಾಲಾನುಕ್ರಮ ಹಾಗೂ ಭೂಪಟ ನಕ್ಷೆ. ಸೊ ಇದು ಇತಿಹಾಸದ ಪ್ಯಾಟ್ರನ್ನು ಅಲ್ವಾ. ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂತಹ ಕ್ವಶನ್ ಬ್ಯಾಂಕ್ ಏನಿದೆ, ಆ ಕ್ವಶನ್ ಬ್ಯಾಂಕಲ್ಲಿರುವಂತಹ ಅಷ್ಟು ಕ್ವಶನ್ಸ್ಗಳಿಗೆ ನೀವು ಪ್ರಿಪೇರ್ ಆಗಬೇಕು. ಇವಾಗ ಆಲ್ರೆಡಿ 4.1 ವೈದಿಕ ಸಂಸ್ಕೃತಿವರೆಗೂ, ಪೀಠಿಕೆಯಿಂದ ಹಿಡಿದು ವೈದಿಕ ಸಂಸ್ಕೃತಿವರೆಗೂ ಕೂಡ ಆ ಪಾಠಗಳಲ್ಲಿ ಬರುವ ಎಲ್ಲ ಬಹುಮುಖ್ಯ ಪ್ರಶ್ನೆ ಉತ್ತರ ಸಹಿತ ಹೇಳಿದ್ದೀನಿ. ವಿಡಿಯೋನ ವಾಚ್ ಮಾಡಿಲ್ಲ ಅಂತ ಹೇಳಿದ್ರೆ ವಾಚ್ ಮಾಡಿ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋಸ್ ಬರ್ತಿದ್ದಾಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಇದೊಂದು ಬಹುಮುಖ್ಯ ವಿಡಿಯೋ ಅಂತ ಹೇಳ್ಬೋದು, ಹೊಸ ಧರ್ಮಗಳ ಉದಯ. ಯಾಕಂತ ಹೇಳಿದ್ರೆ ಈ ಅಧ್ಯಾಯದಲ್ಲಿ ವಾರ್ಷಿಕ ಪರೀಕ್ಷೆಗೆ ಬರುವ ಗ್ಯಾರಂಟಿ ಫಿಕ್ಸ್ ಕ್ವಶನ್ ಒಂದಿದೆ. ಅದು ಗೊತ್ತಾಗಬೇಕು ಅಂದರೆ ನೀವು 1 ಅಂಕದಿಂದ ಕಂಟಿನ್ಯೂಸ್ ನೋಡ್ಕೊಂಡು ಬರಬೇಕು. ಎಂಡಲ್ಲೇ ಹೇಳ್ತೀನಿ, ಕಾರಣ 10 ಅಂಕದ ಪ್ರಶ್ನೆ ಬರೋದೇ ಎಂಡಿಗೆ, ಹಾಗಾಗಿ ಎಂಡಲ್ಲಿ ಹೇಳ್ತೀನಿ, ಆಯಿತಾ? ಓಕೆ, ಹಾಗಾದರೆ ಹೊಸ ಧರ್ಮಗಳ ಉದಯ ಈ ಅಧ್ಯಾಯದಲ್ಲಿ ಬರುವಂತಹ ಬಹು ಆಯ್ಕೆ ಪ್ರಶ್ನೆಗಳು ಒಟ್ಟು ಎಷ್ಟಿದೆ? ಒಟ್ಟು 6 ಪ್ರಶ್ನೆಗಳಿದೆ. ಅದರಲ್ಲಿ ಪ್ರತಿಪಾದನೆ, ಕಾರಣ ಅಂತ ಇದ್ದೇ ಇರುತ್ತೆ. ನಿಮಗೆಲ್ಲ ಚಾಪ್ಟರಲ್ಲೂ ಕೂಡ ಈ ಒಂದು ಟಾಪಿಕ್ನ ರೈಸ್ ಮಾಡಿದ್ದಾರೆ. ಪ್ರತಿಪಾದನೆ, ಅಲ್ಲೊಂದು ವಿಚಾರವನ್ನು ಕೊಟ್ಟಿರ್ತಾರೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಥವಾ ಸಂಬಂಧಪಡದೇ ಇರ್ಬೋದು ಕಾರಣಗಳನ್ನ ಕೊಟ್ಟಿರ್ತಾರೆ. ಒಂದಕ್ಕೊಂದು ಸಂಬಂಧ ಇದೆಯೋ ಇಲ್ವೋ ಅನ್ನೋದನ್ನು ನೀವು ಕರೆಕ್ಟಾಗಿ ನೋಡಿ ಅನಲೈಸ್ ಮಾಡಿ ಆನ್ಸರ್ನ ಬರಿಬೇಕು. ಇಲ್ಲಿರುವ ಮೊದಲ ಪ್ರಶ್ನೆ ಪ್ರತಿಪಾದನೆ. ಭಾರತ ಸಾಮಾನ್ಯ ಶಕಪೂರ್ವ 6ನೇ ಶತಮಾನದಲ್ಲಿ ಸಮಾಜದಲ್ಲಿದ್ದ ಧಾರ್ಮಿಕ ಮತ್ತು ಸಾಮಾಜಿಕ ಶೋಷಣೆಯ ವಿರುದ್ಧ ಪ್ರತಿಭಟನೆಗೆ ಸಾಕ್ಷಿಯಾಯಿತು. ಕಾರಣ ಏನು ಅಂತ ಹೇಳಿದ್ರೆ, ಮಹಾವೀರ ಹಾಗೂ ಬುದ್ಧ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅಂತ ಇದೆ. ಕರೆಕ್ಟ್ ಆಗಿದೆ. 2 ಪಾಯಿಂಟು ಕೂಡ ಸರಿಯಾಗಿದೆ. ಒಂದಕ್ಕೊಂದು ಸಂಬಂಧ ಕೂಡ ಇರೋದ್ರಿಂದ ಸಿ ಸರಿಯಾದ ಉತ್ತರ. ಎ ಮತ್ತು ಆರ್ ಎರಡೂ ಕೂಡ ಸರಿಯಾಗಿದೆ. ಹಾಗೂ ಆರ್ ಎನ ಸರಿಯಾದ ವಿವರಣೆ ಅಂತ ಬರೀಬೇಕು. ನೆಕ್ಸ್ಟು ಜೈನ ಧರ್ಮದ ಸ್ಥಾಪಕ ಯಾರು ಅಂತ ಕೇಳಿದರೆ ಋಷಭನಾಥ. ಇನ್ನೂ ಒಂದು ಪ್ರತಿಪಾದನೆ ಕಾರಣ ಪ್ರಶ್ನೆಗಳಿದೆ. ಪ್ರತಿಪಾದನೆ, ಸಿದ್ಧಾರ್ಥನು ಪ್ರಾಪಂಚಿಕ ಜೀವನ ತ್ಯಜಿಸಲು ನಿರ್ಧರಿಸಿದನು. ಕಾರಣ ಏನು ಅಂತ ಹೇಳಿದ್ರೆ, 4 ದೃಶ್ಯಗಳು ಯುವ ಸಿದ್ಧಾರ್ಥನ ಜೀವನದ ಮೇಲೆ ಗಾಢವಾದ ಪರಿಣಾಮವನ್ನು ಬೀರಿದವು. ಅಫ್ಕೋರ್ಸ್ ಇದು ಕರೆಕ್ಟ್ ಆಗಿದೆ. ಒಂದಕ್ಕೊಂದು ಸಂಬಂಧ ಇದೆ. ಹಾಗಾಗಿ ಎ ಮತ್ತು ಆರ್ ಎರಡೂ ಕೂಡ ಸರಿಯಾಗಿದೆ. ಹಾಗೂ ಆರ್ ಎನ ಸರಿಯಾದ ವಿವರಣೆ ಅಂತ ಬರಿಬೇಕು. ನೆಕ್ಸ್ಟು ಮುಂದಿನ ಪ್ರಶ್ನೆ. ಮಹಾವೀರನು ನಿರ್ವಾಣ ಹೊಂದಿದ ಸ್ಥಳ ಯಾವುದು ಕೇಳಿದರೆ ಪಾವ. 3ನೇ ಬೌದ್ಧ ಸಮ್ಮೇಳನ ನಡೆದ ಸ್ಥಳ ಯಾವುದು ಕೇಳಿದರೆ ಪಾಟಲಿಪುತ್ರ. ಬುದ್ಧ ನಿರ್ವಾಣ ಹೊಂದಿದ ಸ್ಥಳ ಯಾವುದು ಕೇಳಿದರೆ ಕುಶಿನಗರ. ಸೊ ಇದಿಷ್ಟು ಕೂಡ ಈ ಅಧ್ಯಾಯದಲ್ಲಿ ಬರುವಂತಹ ಬಹು ಆಯ್ಕೆ ಪ್ರಶ್ನೆಗಳು. ಅದೇ ರೀತಿ ಈ ಅಧ್ಯಾಯದ ಬಿಟ್ಟ ಸ್ಥಳ ಪ್ರಶ್ನೆಗಳು ಈ ರೀತಿಯಾಗಿದೆ ನೋಡ್ಕೊಳ್ಳಿ. ಭಾರತದ ಅತ್ಯಂತ ಹಳೆಯ ಧರ್ಮಗಳಲ್ಲಿ ಒಂದಾಗಿದೆ ಜೈನ ಧರ್ಮ. ಜೈನ ಧರ್ಮದ ಚಿಹ್ನೆ ಯಾವುದು ಕೇಳಿದರೆ ಸ್ವಸ್ತಿಕ್. 23ನೇ ತೀರ್ಥಂಕರ ಪಾರ್ಶ್ವನಾಥ. ವರ್ಧಮಾನನ ಜನ್ಮಸ್ಥಳ ಕುಂದಗ್ರಾಮ. ವರ್ಧಮಾನನು ಜ್ಞಾನೋದಯವನ್ನು ಪಡೆದ ಸ್ಥಳ ಜೃಂಬಿಕಾ ಗ್ರಾಮ. ಓಕೆನಾ? ನೆಕ್ಸ್ಟ್ ಇನ್ನೊಂದು ಸೆಟ್ ಕೊಟ್ಟಿದ್ದಾರೆ, ಇದು ಕೂಡ ಬಿಟ್ಟ ಸ್ಥಳ ಪ್ರಶ್ನೆಗೆ ಬರುವಂಥದ್ದು. ಸರಿಯಾಗಿ ನೋಡ್ಕೊಳ್ಳಿ. ಮಹಾವೀರರ 11 ಜನ ಶಿಷ್ಯರನ್ನು ಡ್ಯಾಶ್ ಎಂದು ಕರೆಯಲಾಗುತ್ತಿತ್ತು, ಗಣಾಧರರು. ಚಂದ್ರಗುಪ್ತ ಮೌರ್ಯ ಡ್ಯಾಶ್ ಜೊತೆ ಶ್ರವಣ ಬೆಳಗೊಳಕ್ಕೆ ಬಂದನು, ಭದ್ರಬಾಹು. ಬೌದ್ಧ ಧರ್ಮದ ಪವಿತ್ರ ಗ್ರಂಥ ತ್ರಿಪಿಟಕಗಳು. ವರ್ಧಮಾನ ಮಹಾವೀರರ ಅನುಯಾಯಿಗಳನ್ನು ಡ್ಯಾಶ್ ಎಂದು ಕರೆಯುವರು, ದಿಗಂಬರರು. ಡ್ಯಾಶ್ ಪಾರ್ಶ್ವನಾಥರ ಅನುಯಾಯಿಗಳು ಅಂತ ಹೇಳಿದ್ರೆ ಶ್ವೇತಾಂಬರರು. ಓಕೆನಾ? ನೆಕ್ಸ್ಟು ಇನ್ನೊಂದು ಸೆಟ್ 3 ಕೊಟ್ಟಿದ್ದಾರೆ. ಬೌದ್ಧ ಧರ್ಮದ ಸ್ಥಾಪಕರು ಗೌತಮ ಬುದ್ಧ. ಬುದ್ಧನ ಜನ್ಮದಿನವು ಡ್ಯಾಶ್ ಎಂದು ಪ್ರಸಿದ್ಧಿಯಾಗಿದೆ, ಬುದ್ಧ ಪೂರ್ಣಿಮೆ. ಬೌದ್ಧ ಧರ್ಮದ ಚಿಹ್ನೆಯಾಗಿದೆ ಯಾವುದು ಅಂತ ಕೇಳಿದರೆ ಧರ್ಮಚಕ್ರ. ನೆಕ್ಸ್ಟು ಈ ಅಧ್ಯಾಯದ ಹೊಂದಿಸಿ ಬರೆಯಿರಿ ಟಾಪಿಕ್ಕು. ಪಾರ್ಶ್ವನಾಥ 23ನೇ ತೀರ್ಥಂಕರ, ಮಹಾವೀರ 24ನೇ ತೀರ್ಥಂಕರ, ಅಶೋಕ ಬೌದ್ಧ ಧರ್ಮದ ಪೋಷಕ. ನೆಕ್ಸ್ಟು ಋಷಭನಾಥ ಜೈನ ಧರ್ಮದ ಸ್ಥಾಪಕ, ಗೌತಮ ಬುದ್ಧ ಏಷ್ಯಾದ ಬೆಳಕು ಎಂದು ಹೆಸರುವಾಸಿ. ಆಯಿತಾ? ನೆಕ್ಸ್ಟು 1 ಅಂಕದ ಪ್ರಶ್ನೆಗಳು ಈ ರೀತಿಯಾಗಿ ಕೇಳ್ತಾರೆ. ಉತ್ತರವನ್ನು ಬರೆದಿದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಜೈನ ಧರ್ಮದ ಸ್ಥಾಪಕರು ಯಾರು? ಋಷಭನಾಥ. 23ನೇ ತೀರ್ಥಂಕರರು ಯಾರು? ಪಾರ್ಶ್ವನಾಥ. ವರ್ಧಮಾನ ಎಲ್ಲಿ ಜನಿಸಿದನು? ವೈಶಾಲಿ ಸಮೀಪದ ಕುಂದಗ್ರಾಮ. 24ನೇ ತೀರ್ಥಂಕರ ಯಾರು? ವರ್ಧಮಾನ ಮಹಾವೀರ. ವರ್ಧಮಾನ ಎಲ್ಲಿ ಜ್ಞಾನೋದಯವನ್ನು ಪಡೆದನು ಅಂತ ಕೇಳಿದರೆ ಬಿಹಾರದ ಜೃಂಬಿಕಾ ಗ್ರಾಮ.
ಮಹಾವೀರ ಎಲ್ಲಿ ನಿರ್ವಾಣವನ್ನು ಹೊಂದಿದನು ಅಂತ ಕೇಳಿದರೆ ಬಿಹಾರದ ರಾಜಗೃಹ ಸಮೀಪ ಪಾವ. ಬೌದ್ಧ ಧರ್ಮವನ್ನು ಯಾರು ಸ್ಥಾಪಿಸಿದರು? ಗೌತಮ ಬುದ್ಧ. ಬುದ್ಧ ಎಲ್ಲಿ ಜನಿಸಿದನು? ಲುಂಬಿನಿವನ ಅಂದರೆ ಈಗಿನ ನೇಪಾಳ. ಬುದ್ಧನ ಮೊದಲ ಹೆಸರೇನು? ಸಿದ್ಧಾರ್ಥ. ಬುದ್ಧ ಪದದ ಅರ್ಥವೇನು? ಜ್ಞಾನವನ್ನು ಪಡೆದವನು ಎಂದು ಅರ್ಥ. ಸಿದ್ಧಾರ್ಥನಿಗೆ ಯಾವ ಸ್ಥಳದಲ್ಲಿ ಜ್ಞಾನೋದಯವಾಯಿತು? ಗಯ. ಬುದ್ಧ ತನ್ನ ಮೊದಲ ಪ್ರವಚನವನ್ನು ಎಲ್ಲಿ ನೀಡಿದನು? ಸಾರನಾಥದ ಜಿಂಕೆವನ. ಬೌದ್ಧ ಧರ್ಮದ ಚಿಹ್ನೆ ಯಾವುದು? ಧರ್ಮಚಕ್ರ. ಬುದ್ಧ ಎಲ್ಲಿ ನಿರ್ವಾಣ ಹೊಂದಿದನು? ಉತ್ತರ ಪ್ರದೇಶದ ಕುಶಿನಗರ. ಗೌತಮ ಬುದ್ಧನನ್ನು ಏಷ್ಯಾದ ಬೆಳಕು ಎಂದು ಕರೆದವರು ಯಾರು? ಎಡ್ವಿನ್ ಅರ್ನಾಲ್ಡ್. ನೆಕ್ಸ್ಟ್, ಈ ಅಧ್ಯಾಯದ 2 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಈ ರೀತಿಯಾಗಿದೆ. ಮೊದಲ ಪ್ರಶ್ನೆ, ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಯಾವುದಾದರೂ 2 ಅಂಶಗಳನ್ನು ತಿಳಿಸಿ ಅಂತ ಕೇಳಿದರೆ, ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದ ಅಂಶಗಳು ಜಾತಿ ಪದ್ಧತಿ, ಮಹಾನ್ ವ್ಯಕ್ತಿಗಳ ಜನನ ಅಂತ ಬರೀರಿ. ಪಾರ್ಶ್ವನಾಥರ ಯಾವುದಾದರೂ 2 ತತ್ವಗಳನ್ನು ಹೆಸರಿಸಿ ಅಂತ ಕೇಳಿದರೆ ಸತ್ಯ, ಅಹಿಂಸೆ ಅಂತ ಉತ್ತರವನ್ನು ಬರಿಬೇಕು. ವರ್ಧಮಾನನ ತಂದೆ ತಾಯಿ ಯಾರು ಕೇಳಿದರೆ ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಲಾದೇವಿ ಅಂತ ಬರೀರಿ. ನೆಕ್ಸ್ಟ್ 4ನೇ ಪ್ರಶ್ನೆ, ಮಹಾವೀರ ಬೋಧಿಸಿದ ಪಂಚಶೀಲಗಳಲ್ಲಿ ಯಾವುದಾದರೂ 2 ತಿಳಿಸಿ ಅಂತ ಹೇಳಿದರೆ ಪಂಚಶೀಲನ್ನು ಬರೆದಿದ್ದೀನಿ ನೋಡ್ಕೊಳ್ಳಿ ಇಲ್ಲಿ. ಸತ್ಯ, ಅಹಿಂಸೆ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ಆಸ್ತೇಯ ಅಂತ ಹೇಳಿದ್ರೆ ಕಳ್ಳತನ ಮಾಡದಿರುವುದು, ಅಪರಿಗ್ರಹ ಅಂತ ಹೇಳಿದ್ರೆ ಸಂಪತ್ತನ್ನು ಸಂಗ್ರಹಿಸದಿರುವುದು ಅಂತ ಬರಿಬೇಕು. ತ್ರಿರತ್ನಗಳಲ್ಲಿ ಯಾವುದಾದರೂ 2 ಹೆಸರಿಸಿ ಅಂತ ಹೇಳಿದರೆ 3 ರತ್ನಗಳಿದೆ. ಸಮ್ಯಕ್ ಜ್ಞಾನ, ಸಮ್ಯಕ್ ನಂಬಿಕೆ, ಸಮ್ಯಕ್ ನಡತೆ ಅಂತ ಹೇಳಿ 3 ಕೂಡ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು, ಜೈನ ಧರ್ಮವನ್ನು ಪೋಷಿಸಿದ ಯಾರಾದರೂ 2 ರಾಜರುಗಳನ್ನು ಹೆಸರಿಸಿ ಅಂತ ಕೇಳಿದರೆ ಚಂದ್ರಗುಪ್ತ ಮೌರ್ಯ, ಬಿಂಬಿಸಾರ, ಅಮೋಘ ವರ್ಷ ನೃಪತುಂಗ ಅಂತ ಬರೀರಿ. 7ನೇ ಪ್ರಶ್ನೆ, ಜೈನ ಸಭೆಗಳು ನಡೆದ ಸ್ಥಳಗಳನ್ನು ಹೆಸರಿಸಿ ಅಂತ ಹೇಳಿದರೆ ಜೈನ ಸಭೆಗಳು, ಮೊದಲ ಸಭೆ ಪಾಟಲಿಪುತ್ರದಲ್ಲಿ, 2ನೇ ಸಭೆ ವಲ್ಲಭಿಯಲ್ಲಿ ಅಂತ ಬರೀರಿ. ನೆಕ್ಸ್ಟು, ಜೈನ ಧರ್ಮದ ಪಂಗಡಗಳು ಯಾವುವು ಅಂತ ಕೇಳ್ತಾರೆ, ಶ್ವೇತಾಂಬರರು, ದಿಗಂಬರರು ಅಂತ ಬರಿಬೇಕು. ಅದೇ ರೀತಿಯಾಗಿ ಮೊದಲ ಜೈನ ಸಭೆ ಎಲ್ಲಿ ಮತ್ತು ಯಾವಾಗ ನಡೆಯಿತು? 2ನೇ ಜೈನ ಸಭೆ ಎಲ್ಲಿ ಮತ್ತು ಯಾವಾಗ ನಡೆಯಿತು ಅಂತ ಕೇಳಿದಾಗ ಮೊದಲ ಜೈನ ಸಭೆ ಕ್ರಿಸ್ತಪೂರ್ವ 300 ಪಾಟಲಿಪುತ್ರದಲ್ಲಿ, 2ನೇ ಜೈನ ಸಭೆ ಕ್ರಿಸ್ತಶಕ 512 ಗುಜರಾತಿನ ವಲ್ಲಭಿ. ಮುಂದಿನ ಪ್ರಶ್ನೆ, ಜೈನರ ಯಾವುದಾದ್ರೂ 2 ಪ್ರಮುಖ ಗುಹಾ ದೇವಾಲಯಗಳನ್ನು ಹೆಸರಿಸಿ ಅಂತ ಹೇಳಿದ್ರೆ ಎಲ್ಲೋರ, ಬಾದಾಮಿಯನ್ನು ಬರೀಬಹುದು. ಅದೇ ರೀತಿ ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿರುವ ಜೈನರ 2 ಪ್ರಮುಖ ಸ್ಮಾರಕಗಳನ್ನು ಹೆಸರಿಸಿ ಅಂತ ಕೇಳಿದರೆ ಕರ್ನಾಟಕದ ಜೈನರ ಪ್ರಸಿದ್ಧ ಸ್ಮಾರಕಗಳು ಮೂಡುಬಿದಿರೆ, ಶ್ರವಣಬೆಳಗೊಳ ಅಂತ ಬರೀರಿ. ಮುಂದಿನ ಪ್ರಶ್ನೆ, ಬುದ್ಧನ ತಂದೆ ತಾಯಿ ಯಾರು ಅಂತ ಕೇಳಿದರೆ ಬುದ್ಧನ ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ಅದೇ ರೀತಿ ಮಹಾಪರಿತ್ಯಾಗ ಎಂದರೇನು? ಧರ್ಮಚಕ್ರ ಪ್ರವರ್ತನ ಎಂದರೇನು ಅಂತ ಕೇಳಿದರೆ ಇದು ನಾನು ಬುದ್ಧನ ಜೀವನ ಮತ್ತು ಸಾಧನೆಗಳು, ಬೋಧನೆಗಳು ಏನಿದೆ ಅಲ್ಲಿ ಉತ್ತರವನ್ನು ಕೊಡುವಾಗ ಇದಕ್ಕೆ ಏನು ಎಕ್ಸ್ಪ್ಲನೇಷನ್, ವಿವರಣೆಯನ್ನು ಕೊಟ್ಟಿರ್ತೀನಿ ಅದನ್ನೇ ಇಲ್ಲಿ ಬರೆದ್ರಾಯ್ತು. ಬುದ್ಧ ತನ್ನ ಅನುಯಾಯಿಗಳಿಗೆ ಬೋಧಿಸಿದ ಯಾವುದಾದರೂ 2 ಮೂಲ ತತ್ವಗಳನ್ನು ತಿಳಿಸಿ ಅಂತ ಹೇಳಿದರೆ ಸತ್ಯ, ಅಹಿಂಸೆ, ಆಸ್ತೇಯ, ಅಪರಿಗ್ರಹ. ಆರ್ಯ ಸತ್ಯಗಳಲ್ಲಿ ಯಾವುದಾದರೂ 2 ತಿಳಿಸಿ ಅಂತ ಹೇಳಿದರೆ ಪ್ರಾಪಂಚಿಕ ಜೀವನವು ದುಃಖಮಯವಾಗಿದೆ, ಆಸೆಯೇ ದುಃಖಕ್ಕೆ ಮೂಲ ಕಾರಣ, ಆಸೆಯನ್ನು ತೊರೆದರೆ ದುಃಖ ನಿವಾರಣೆಯಾಗುತ್ತದೆ, ಆಸೆಯನ್ನು ಕೊನೆಗಾಣಿಸಲು ಅಷ್ಟಾಂಗ ಮಾರ್ಗಗಳಿವೆ ಅನ್ನೋದನ್ನು ಬರೀಬೇಕು. ನೆಕ್ಸ್ಟು, ಬೌದ್ಧ ಧರ್ಮದ ಪ್ರಸಾರಕ್ಕೆ ಯಾವುದಾದರೂ 2 ಕಾರಣಗಳನ್ನು ಬರೆಯಿರಿ ಅಂತ ಹೇಳಿದರೆ ಸರಳವಾದ ಬೋಧನೆಗಳು ಮತ್ತು ಜನಸಾಮಾನ್ಯರ ಭಾಷೆಯಾದ ಪಾಲಿ ಭಾಷೆಯ ಬಳಕೆ 1, ಅಶೋಕ ಮತ್ತು ಕಾನಿಷ್ಕರಂತಹ ರಾಜರ ಆಶ್ರಯ ಹಾಗೂ ಪ್ರೋತ್ಸಾಹ ಅನ್ನೋದನ್ನು ಬರೀಬಹುದು. ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ನೀಡಿದ ಯಾರಾದರೂ 2 ರಾಜರನ್ನು ಹೆಸರಿಸಿ ಅಂತ ಕೇಳಿದರೆ ಸಾಮ್ರಾಟ್ ಅಶೋಕ, ಕಾನಿಷ್ಕ ಅನ್ನೋದನ್ನು ಬರೀಬಹುದು. ಅದೇ ರೀತಿ ಬೌದ್ಧ ಸಮ್ಮೇಳನಕ್ಕೆ ಸಂಬಂಧಪಟ್ಟಾಗೆ ಮೊದಲ ಬೌದ್ಧ ಸಮ್ಮೇಳನ, 2ನೇದು, 3ನೇದು ಎಲ್ಲಿ ಮತ್ತು ಯಾವಾಗ ಅನ್ನೋದನ್ನು ಕೇಳಿದರೆ ಅದೇ ರೀತಿ 4ನೇದು ಕೂಡ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಮೊದಲ ಬೌದ್ಧ ಸಮ್ಮೇಳನ ಕ್ರಿಸ್ತಪೂರ್ವ 483ರಲ್ಲಿ ರಾಜಗೃಹ, 2ನೇ ಬೌದ್ಧ ಸಮ್ಮೇಳನ ಕ್ರಿಸ್ತಪೂರ್ವ 383ರಲ್ಲಿ ವೈಶಾಲಿಯಲ್ಲಿ ನಡೆಯಿತು. ಅದೇ ರೀತಿಯಾಗಿ 3ನೇ ಬೌದ್ಧ ಸಮ್ಮೇಳನ ಸಾಮಾನ್ಯ ಶಕ ಪೂರ್ವ 250 ಪಾಟಲಿಪುತ್ರದಲ್ಲಿ ನಡೆಯಿತು. 4ನೇ ಬೌದ್ಧ ಸಮ್ಮೇಳನ ಸಾಮಾನ್ಯ ಶಕ 102 ಕಾಶ್ಮೀರದ ಕುಂದಲವನದಲ್ಲಿ ನಡೆಯಿತು. ನೆಕ್ಸ್ಟು 24ನೇ ಪ್ರಶ್ನೆ ಕೇಳಿರುವಂಥದ್ದು, ತ್ರಿಪಿಟಕಗಳಲ್ಲಿ ಯಾವುದಾದರೂ 2 ತಿಳಿಸಿ ಅಂತ ಕೇಳಿದರೆ ವಿನಯ ಪಿಟಕ, ಸುತ್ತ ಪಿಟಕ, ಅಭಿಧಮ್ಮ ಪಿಟಕ ಅಂತ ಬರೀರಿ. ನೆಕ್ಸ್ಟು, ಬೌದ್ಧ ಧರ್ಮದ ಪಂಥಗಳು ಯಾವುದು ಅಂತ ಕೇಳಿದರೆ ಪಂಥಗಳು, ಬೌದ್ಧ ಧರ್ಮದ ಪಂಥಗಳು 2, ಹೀನಯಾನ, ಮಹಾಯಾನ. ಅದೇ ರೀತಿ 5 ಅಂಕದ ಬಹುಮುಖ್ಯ ಪ್ರಶ್ನೆ, ಈ ಅಧ್ಯಾಯದಲ್ಲಿ ಕೇಳುವಂಥದ್ದು ಒಂದೇ ಒಂದು ಪ್ರಶ್ನೆ ಮಕ್ಕಳೇ, ಅದನ್ನೇ ಸರಿಯಾಗಿ ನೋಡಿಕೊಂಡ್ರೆ ಸಾಕು. ಮಹಾವೀರರ ಜೀವನ ಮತ್ತು ಬೋಧನೆಯನ್ನು ಕುರಿತು ಚರ್ಚಿಸಿ ಅಂತ ಕೇಳ್ತಾರೆ, ಇದು 5 ಅಂಕದ ಪ್ರಶ್ನೆ. ಇದೇ ಅಧ್ಯಾಯದಲ್ಲಿ 10 ಅಂಕದ ಗ್ಯಾರಂಟಿ ಬರುವಂಥ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. ಮಹಾವೀರನ ಜೀವನ ಮತ್ತು ಬೋಧನೆಗಳು ಈ ರೀತಿಯಾಗಿದೆ. ಪಾಸ್ ಮಾಡಿ ಬರ್ಕೊಳ್ಳಿ ಮಕ್ಕಳೇ, ಇದಿಷ್ಟು ಉತ್ತರವನ್ನು ಬರಿಬೇಕು. ಈ ರೀತಿಯಾಗಿ ನೀವು ಆನ್ಸರ್ನ ಬರೆದ್ರೆ ನಿಮಗೆ 5 ಅಂಕಗಳು ಸಿಗುತ್ತೆ. ಇದು ಮಹಾವೀರನಿಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಯಿತಾ. ನೆಕ್ಸ್ಟು 10 ಅಂಕದ ಬುದ್ಧನ ಜೀವನ ಮತ್ತು ಸಾಧನೆ ಏನಿದೆ ಇದನ್ನು ನಾನು ಸಪ್ರೇಟಾಗಿ ಕೊಟ್ಟಿದ್ದೀನಿ. ಕ್ವಶನ್ಸು 10 ಅಂಕದ ಪ್ರಶ್ನೆ ಸಪ್ರೇಟಾಗಿ ಕೊಟ್ಟಿದ್ದೀನಿ, ಹಾಗಾಗಿ ನಾನಿಲ್ಲಿ ಮತ್ತೆ ಹೇಳ್ತಾ ಇಲ್ಲ, ಸುಮ್ಮನೆ ವಿಡಿಯೋ ಲೆಂತಿ ಆಗುತ್ತೆ, ಹಾಗಾಗಿ ಈ ರೀತಿಯಾಗಿ ಬರಿಬೇಕು.
ಇಲ್ಲಿ ನಿಮಗೆ ಮಹಾಪರಿತ್ಯಾಗ, ಜ್ಞಾನೋದಯ, ಧರ್ಮಚಕ್ರ ಪ್ರವರ್ತನ, ನಿರ್ವಾಣ ಏನಿದೆ ಇದಕ್ಕೆ ವಿವರಣೆಯನ್ನು ಕೊಟ್ಟಿದ್ದೀನಿ ನಾನು ಆಲ್ರೆಡಿ. 10 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಓಲ್ಡ್ ವಿಡಿಯೋಸ್ ಏನಿದೆ ಹೋದ ವರ್ಷದ್ದು ಅದನ್ನೇ ನೀವು ನೋಡ್ಕೊಳ್ಬಹುದು, ಅದರಲ್ಲೇ ಡೀಟೇಲ್ ಆಗಿದೆ. ನೆಕ್ಸ್ಟು ಈ ಅಧ್ಯಾಯದಲ್ಲಿ ಬರುವಂತಹ ಕಾಲಾನುಕ್ರಮ ಪ್ರಶ್ನೆಗಳು ಈ ರೀತಿ ಇದೆ ನೋಡಿ. ಇಲ್ಲಿ ಕೊಟ್ಟಿರುವಂಥದ್ದನ್ನು ನಾನು ನಂಬರ್ ಇಲ್ಲಿ ಹಾಕಿದ್ದೀನಿ. ಫಸ್ಟ್ ಯಾವುದು, ಎರಡನೇದು ಯಾವುದು, ಮೂರನೇದು ಯಾವುದು, ನಾಲ್ಕನೇದು ಯಾವುದು ಅಂತ. ಯಾವ್ದ್ಯಾವುದು ಯಾವ ಸಮಯದಲ್ಲಿ ನಡೆದಿದೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. 3ನೇ ಬೌದ್ಧ ಸಮ್ಮೇಳನ ಸಾಮಾನ್ಯ ಶಕ ಪೂರ್ವ 250, ಮಹಾವೀರರ ಜನನ ಸಾಮಾನ್ಯ ಶಕ ಪೂರ್ವ 599, 4ನೇ ಬೌದ್ಧ ಸಮ್ಮೇಳನ ಸಾಮಾನ್ಯ ಶಕ 102, 2ನೇ ಜೈನ ಸಭೆ ಕ್ರಿಸ್ತಶಕ 512, ಪ್ರಥಮ ಜೈನ ಸಭೆ ಕ್ರಿಸ್ತಪೂರ್ವ 300, ಬುದ್ಧನ ಜನನ ಕ್ರಿಸ್ತಪೂರ್ವ 563, 2ನೇ ಜೈನ ಸಭೆ ಕ್ರಿಸ್ತಶಕ 512. ಅದೇ ರೀತಿ 4ನೇ ಬೌದ್ಧ ಸಮ್ಮೇಳನ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲೇನಿದೆ ಬೌದ್ಧ ಸಮ್ಮೇಳನ, ಇವೆಲ್ಲವೂ ಕೂಡ ರಿಪೀಟ್ ಆಗಿದೆ. ಈಗ ಆಲ್ರೆಡಿ 2 ಅಂಕದ ಪ್ರಶ್ನೆಯಲ್ಲೇ ಬಂದಿತ್ತು. ಅದನ್ನು ಆರ್ಡರ್ ವೈಸ್ ಜೋಡಿಸಿದಾಗ ಫಸ್ಟು, ಸೆಕೆಂಡು, 3 ಮತ್ತು 4ನೇದು ಈ ರೀತಿಯಾಗಿ ಬರುತ್ತೆ. ಓಕೆನಾ? ಅಲ್ಲಿ ನಿಮಗೆ ಇಸ್ವಿಗಳು ಗೊತ್ತಿದ್ದಾಗ ಈಸಿಯಾಗಿ ನೀವು ಕಾಲಾನುಕ್ರಮದಲ್ಲಿ ಜೋಡಿಸಿ ಬರಿಬೋದು. ಸೊ ಇದಿಷ್ಟು ಕೂಡ ಹೊಸ ಧರ್ಮಗಳ ಉದಯ ಏನಿದೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಿರುವಂತೆ ಬಹುಮುಖ್ಯ ಪ್ರಶ್ನೆಗಳು. ಇಷ್ಟನ್ನು ನೀವು ನೋಡ್ಕೊಳ್ಬೇಕು, ಇದಿಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಈ ಒಂದು ಅಧ್ಯಾಯ ಮುಗಿದ ನಂತರ ನಿಮಗಿರುವಂಥ ಅಧ್ಯಾಯ ಮೌರ್ಯರು. ಸೊ ಮೌರ್ಯರು ಅಧ್ಯಾಯಕ್ಕೆ ಸಂಬಂಧಪಟ್ಟಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆ ಅಧ್ಯಾಯದಲ್ಲಿ ಬರುವಂತಹ ಎಲ್ಲ ಬಹುಮುಖ್ಯ ಟಾಪಿಕ್ಗಳು ಯಾವುದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮಕ್ಕಳೇ. ಓಕೆನಾ? ಸೊ ಅಲ್ಲಿವರೆಗೂ ಕೂಡ ಚೆನ್ನಾಗಿ ಪ್ರಿಪೇರ್ ಆಗಿ. ಹಿಸ್ಟ್ರಿ ಇರೋದ್ರಲ್ಲಿ ಸ್ವಲ್ಪ ಟಫೆಸ್ಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ಫಸ್ಟಿಗೆ ಎಲ್ಲ ಚಾಪ್ಟರ್ಗಳನ್ನ ಕೊಡ್ತಾ ಇದ್ದೀನಿ, ಬೇಗ ಓದ್ಕೊಂಡು ಬೇಗ ರೆಡಿ ಆಗಲಿ ಅನ್ನೋ ಕಾರಣಕ್ಕೆ. ನೆಕ್ಸ್ಟ್ ಉಳಿದಿರುವಂಥ ಸಬ್ಜೆಕ್ಟ್ಗಳನ್ನ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಟೇಕ್ ಕೇರ್.